ಒಂದೇ ಕುಟುಂಬದ 4 ಜನರ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಘಟನೆ ನಡೆದು 48 ಗಂಟೆಗಳಲ್ಲೇನೆ 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಅವರ ತಂಡ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದೆ. ಇದರಲ್ಲಿ A1 ವಿನಾಯಕ್ ಬಾಕಳೆ ಅಂತ ಹೇಳಿ, A2 ಫೈರೋಜ್ ಖಾಜಿ, ಹಾಗೆ ಝೀಶಾನ್ ಖಾಜಿ, ಮೀರಜ್ ಮೂಲದ ಸಾಹಿಲ್, ಸೊಹೈಲ್ ಖಾಜಿ, ಸುಲ್ತಾನ್ ಶೇಖ್, ಮಹೇಶ್ ಸಾಳೋಂಕೆ, ವಾಹಿದ್ ಬೇಪಾರಿ ಇಷ್ಟು ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಗದಗದಲ್ಲಿ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ನಡೆದಿದ್ದಂತಹ 4 ಜನರ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದರೆ ರಾತ್ರಿ ಮಲಗಿದಂತಹ ಸಂದರ್ಭದಲ್ಲೇ ಹೋಗಿ ರಾಕೇಶ್ ಬಾಕಳೆ ಮತ್ತು ಆತನ ಕುಟುಂಬಸ್ಥರನ್ನು ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಘಟನೆ ನಡೆದ ನಂತರ 48 ಗಂಟೆಗಳಲ್ಲೇ ಈಗ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ 8 ಜನ ಆರೋಪಿಗಳಲ್ಲಿ 7 ಜನರಿಗೆ ಸುಪಾರಿ ಕೊಟ್ಟಿದ್ರಂತೆ. ಆ್ಯಕ್ಚುಲಿ ಸುಪಾರಿ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂಥ ಮಾಹಿತಿ. ಮೊದಲ ಪತ್ನಿಯ ಪುತ್ರನಿಂದಲೇ ಹತ್ಯೆಗೆ ಸುಪಾರಿ ಕೊಟ್ಟಿದ್ದ ವಿನಾಯಕ್ ಪ್ರಕಾಶ್ ಬಾಕಳೆ ಅಂಥೇಳಿ, ವಿನಾಯಕ್ ಬಾಕಳೆ ಪ್ರಕಾಶ್ ಬಾಕಳೆಯ ಮೊದಲ ಪತ್ನಿಯ ಪುತ್ರ. ಟ್ವೆಂಟಿ 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು. ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು. ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮೇಗೌಡ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ DG IGP ಸಾಹೇಬರು ಈ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ 5 ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ. 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಅವರಿಂದ. ಸಂಜೀವ್, ಈ ಕೊಲೆ ಏನಕ್ಕೋಸ್ಕರ ಆಗಿರುವಂಥದ್ದು? ಯಾಕಂದರೆ ಈತ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾನೆ, ಬೇರೆ ಕಡೆಯಿಂದ ಒಂದು ಗ್ಯಾಂಗನ್ನು ಕರ್ಕೊಂಡು ಬಂದು ಇರುತ್ತಿದ್ದು ಒಂದು ಕೊಲೆ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಕಾರಣ ಏನು? ಜೊತೆಗೆ ಈಗೇನು ಅರೆಸ್ಟ್ ಆಗಿದಾರಲ್ಲ ಇವರೇನು ಪ್ರೊಫೆಷನಲ್ ಕಿಲ್ಲರ್ಸ್ ಅಂತ ಏನು ಮತ್ತಷ್ಟು ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಹೌದು ರೆಹಮಾನ್, ಏನು ಗದಗ ನಗರವೇ ಬೆಚ್ಚಿ ಬೀಳುವಂತ ಘಟನೆ ಶುಕ್ರವಾರದಂದು ನಡೆಯಿತು. ಒಂದೇ ಕುಟುಂಬದ 4 ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆ ಹಿಂದೆ ಯಾರ ಕೈವಾಡಿಗೆ ಇದೆ ಅಂತ ಅನ್ನೋದು ಕೂಡ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿತ್ತು. ಯಾಕೆಂದರೆ ಸಾಕಷ್ಟು ಕಾರಣಗಳನ್ನು ಕೂಡ ಹೇಳ್ತಾ ಇದ್ರು. ಅವರು ಕುಟುಂಬದವಸ್ತರು ತಮ್ಮ ಏನು ಮೊದಲನೇ ಹೆಂಡತಿಯ 2ನೇ ಪುತ್ರನ ಕೈವಾಡಿದೆ, ಇಲ್ಲ ವ್ಯವಹಾರಕ್ಕೆ ಇದೆ, ಕೌಟುಂಬಿಕ ಕಲ ಇದೆ, ಈಗ ಹತ್ತಾರು ಒಂದು ಅನುಮಾನಗಳು ಕೂಡ ಇತ್ತು. ಪೊಲೀಸರು ಕೂಡ ಇದೊಂದು ಸವಾಲಾಗಿತ್ತು. ಆದರೆ ಪೊಲೀಸರು ಒಂದು ಸಣ್ಣ ಕ್ಲೂ ಹಿಡಿದುಕೊಂಡು ಈ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಕೇವಲ 3 ದಿನಗಳಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಏನು ಗದಗ SP ಅವರ ನೇತೃತ್ವದ ತಂಡ ಗೋವಾ, ಮಹಾರಾಷ್ಟ್ರ ಮತ್ತು ಗದಗ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಹಂತಕರಿಗೆ ಹುಡುಕಾಟ ನಡೆಸಿತ್ತು. ಆದರೆ ಕೊನೆಗೆ ಹಂತಕ ಸಿಕ್ಕಿದ್ದು ಮಾತ್ರ ಇಲ್ಲೇ ಅದೇ ಮನೆಯಲ್ಲಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರಕಾಶ್ ಬಾಕಳೆ ಏನು ಸುನಂದ ಬಾಕಳೆ ನಗರಸಭೆ ಉಪಾಧ್ಯಕ್ಷರು ಇದ್ದಾರೆ, ಇವರ ಮೊದಲನೇ ಹೆಂಡತಿಯ ಪುತ್ರ ಏನಿದ್ದಾನೆ, ಮೊದಲನೇ ಪುತ್ರ ವಿನಾಯಕ, ಈತನೇ ಮಹಾರಾಷ್ಟ್ರ ಮೂಲದವರಿಗೆ ಒಂದು ಸುಪಾರಿಯನ್ನು ಕೊಟ್ಟಿದ್ದ. ಆದರೆ ಗದಗ ನಗರದ ಫೈರೋಜಿ ಎಂಬ ಯುವಕನ ಮೂಲಕ ಅದೇನು ಮಹಾರಾಷ್ಟ್ರದವರಿಗೆ 65 ಲಕ್ಷ ರೂಪಾಯಿಗೆ ಒಂದು ಸುಪಾರಿಯನ್ನ ಒಂದು ಡೀಲ್ ಅನ್ನು ಮುಗಿಸಿದ್ದ. ಹೀಗಾಗಿ ಆ ಒಂದು ತಂಡ ಬಂದು ಸುಮಾರು 4-5 ದಿನಗಳಲ್ಲಿ ಪ್ಲಾನ್ ಮಾಡಿದ್ದಾರೆ. ಅವ್ರು ಯಾವ ಮೂಲಕ ಬರಬೇಕು, ಈ ಮನೆಯಲ್ಲಿ ಹೆಂಗ್ ಪ್ರವೇಶ ಮಾಡ್ಬೇಕಂತ ಆ ತರ ಮಾಡಿ ಈಗ ಒಂದು ಹಂತಕರನ್ನು ಹತ್ಯೆ ಮಾಡಿದ್ದಾರೆ. ಒಟ್ಟು 8 ಜನ ಹಂತಕರನ್ನು ಈಗ ಗದಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಆಸ್ತಿ ಮಾರಾಟ ಮತ್ತು ಆಸ್ತಿ ಹಿನ್ನೆಲೆಯಲ್ಲೇನೆ. ಎಸ್, ಓಕೆ, ಥ್ಯಾಂಕ್ ಯು ಸಂಜೀವ್.